ಓಂ ನಮೋ ನಮಸ್ತೆ ಕಿಲ ಮಂತ್ರದೇವತಾ ದ್ರವ್ಯಾಯ ಸರ್ವಕೃತವೇ ಕ್ರಿಯಾತ್ಮನೆ ವೈರಾಗ್ಯ ಭಕ್ತ್ಯಾತ್ಮಜಯಾನುಭಾವಿತ ಜ್ಞಾನಾಯ ವಿದ್ಯಾ ಗುರವೇ ನಮೋ ನಮಃ. ಸಂಸ್ಥಾಪಯೈನಾಂ ಜಗತಾಂ ಹಿ ಸ್ವಸ್ಥಸ್ಥುಷಾಂ ಹಿತಾಯ ಪತ್ನೀಮಸಿ ಮಾತರಂ ವಿನಾ ವಿಧೇಮ ಚಾಸ್ಯೈ ನಮಸಾ ಸಹತ್ವಯಾ ಯಸ್ಯಾಂ ಸ್ವತೇಜೋಗ್ನಿಮಿವಾರಣಾಮಧಾಃ. ದೇಹೇಂದ್ರಿಯ ಪ್ರಾಣ ಮನೋಭಿಮಾನೋ ಜೀವೋಂತರಾತ್ಮ ಗುಣಕರ್ಮಮೂರ್ತಿ ಸೂತ್ರಂ ಮಹಾನಿತ್ಯುರುದೇಹಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ಶ್ರೀ ಗುರುಭ್ಯೋ ನಮಃ. ಎಲ್ಲ ಶ್ರೋತೃಗಳಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೆ ನಮಸ್ಕಾರಗಳು. ಭಾದ್ರಪದ ಶುಕ್ಲ ಪಕ್ಷದ ಪ್ರೋಷ್ಠಪದಿ ಕಾರ್ಯಕ್ರಮದ 4ನೆಯ ಈ ದಿವಸದಂದು, ಗಣೇಶ ಚತುರ್ಥಿಯ ದಿವಸದಂದು, ಭಾಗವತದ 1ನೇ ಸ್ಕಂದದ 5ನೇ ಅಧ್ಯಾಯದ 16ನೇ ಶ್ಲೋಕವನ್ನು ನಾವು ಶ್ರವಣಕ್ಕೆ ತಂದುಕೋಬೇಕಾಗಿದೆ. ಭಾಗವತದ ಮೊದಲ ಸ್ಕಂದದ ಕೆಲವು ಭಗವಂತನ ವರ್ಣನಾಪರವಾದ ಶ್ಲೋಕಗಳನ್ನು ಈಗಾಗಲೇ ನೋಡಿದ್ದೀವಿ. ಕಳೆದ ದಿವಸ 2ನೇ ಸ್ಕಂದದ ಶ್ಲೋಕಗಳನ್ನು ಕೂಡ ನೋಡಿದ್ದೇವೆ. ಇವತ್ತು ಮಂಗಲಾಚರಣದ ರೂಪದಲ್ಲಿ 3ನೇ ಸ್ಕಂದದ ವರಾಹ ರೂಪದ ವರ್ಣನವನ್ನು ಕೂಡ ನಾವು ಕೇಳಿದ್ದೇವೆ. ಹಾಗೆ ಲಕ್ಷ್ಮೀದೇವಿಯ ವರ್ಣನದ ಕೂಡ ಅಲ್ಲೇ ಬಂದಿದೆ. ಅದರ ಒಂದು ಸೂಕ್ಷ್ಮವಾದಂಥ ಅರ್ಥವನ್ನು ಈಗ ನಾವು ಅವಲೋಕಿಸಿ ಮುಂದಿನ ಭಾಗವನ್ನು ನೋಡೋಣ. ಭಗವಂತ, ವರಾಹರೂಪಿಯಾದ ಭಗವಂತ ಎಲ್ಲ ಮಂತ್ರಗಳಲ್ಲಿ, ದೇವತೆಗಳಲ್ಲಿ ಮತ್ತು ದ್ರವ್ಯಗಳಲ್ಲಿ ಕೂಡ ನಿಯಾಮಕನಾಗಿದ್ದಾನೆ. ಅವನು ಜ್ಞಾನಸ್ವರೂಪ, ಎಲ್ಲ ಕ್ರಿಯೆಗಳಿಗೂ ಅವನೇ ನಿಯಾಮಕ. ಭಕ್ತನಿಗೆ ವೈರಾಗ್ಯ, ಭಕ್ತಿ, ಮನೋನಿಗ್ರಹ ಇದ್ದರೆ ಮಾತ್ರ ಆತನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು ಸಾಧ್ಯ. ಎಲ್ಲ ವಿದ್ಯೆಗಳ ಆದಿಗುರು ಅವನು. ಅವನಿಗೆ ನಮಸ್ಕಾರ ಅಂತ ಅದರ ತಾತ್ಪರ್ಯ. ಸಂಸ್ಥಾಪಯೈನಾಂ ಜಗತಾಂ ಹಿ ಸ್ಥುಷಾಂ ಅಂತನ್ನುವುದು ಅಲ್ಲೇ 3ನೇ ಸ್ಕಂದದಲ್ಲಿ 14ನೇ ಅಧ್ಯಾಯದಲ್ಲಿ 41ನೇ ಶ್ಲೋಕ ವರಾಹ ರೂಪದ ವರ್ಣನೆ ಆದರೆ 44ನೇ ಶ್ಲೋಕ ಆತನ ಪತ್ನಿಯಾದ ಭೂದೇವಿ ಮತ್ತು ಅವಳಲ್ಲಿ ಅಂತರ್ಗತಳಾದಂಥ ಲಕ್ಷ್ಮೀದೇವಿಯ ಭೂರೂಪ ಅದರ ವರ್ಣನ ಪರವಾಗಿದೆ. ಈ ನಿನ್ನ ಪತ್ನಿ ಚರಾಚರದ ಮಾತೆಯಾಗಿದ್ದಾಳೆ ಭೂದೇವಿ. ಅವಳೀಗ ನೀರಿನಲ್ಲಿ ಏನು ಕುಸಿದು ಹೋಗಿದ್ದಾಳೆ, ಅವಳನ್ನು ನೀನು ಈ ಜಗತ್ತಿನ ಹಿತಕ್ಕಾಗಿ ಮೇಲೆತ್ತಬೇಕು. ನಿನ್ನ ತೇಜಸ್ಸು ಅವಳಲ್ಲಿ ಇರುವುದರಿಂದ ಈ ಜಗತ್ತಿನ ಸೃಷ್ಟಿಯೆಲ್ಲ ನಡೆದಿದೆ. ಅರಣ್ಯಲ್ಲಿ ಅಶ್ವತ್ಥ ಕಾಷ್ಟದಲ್ಲಿ ಅಗ್ನಿ ಹೇಗೆ ನಿಗೂಢವಾಗಿರ್ತದೋ ಹಾಗೆ ನಿನ್ನ ತೇಜಸ್ಸು ಅವಳಲ್ಲಿ ನಿಗೂಢವಾಗಿದೆ. ಆದ್ದರಿಂದ ಈ ಜಗತ್ತಿನ ಎಲ್ಲ ಪ್ರಾಣಿಗಳ ಸೃಷ್ಟಿಯಾಗಿದೆ. ಹಾಗೆ ನಿನ್ನ ಜೊತೆಗೆ ಅವಳಿಗೂ ಕೂಡ ನಮಸ್ಕಾರ ಮಾಡ್ತೇವೆ ಅಂತ ಲಕ್ಷ್ಮೀದೇವಿಯ ಸ್ತೋತ್ರ. ಮುಂದೆ ದೇಹೇಂದ್ರಿಯ ಪ್ರಾಣ ಮನೋಭಿಮಾನ ಅನ್ನೋದು ಪ್ರಾಣದೇವನ ಸ್ತೋತ್ರ. ಅದು ಈ ಹಿಂದೆ ಕೂಡ ಹೇಳಿದ್ದೆ. ನಮ್ಮ ದೇಹ, ಇಂದ್ರಿಯ ಇತ್ಯಾದಿ ಎಲ್ಲದಕ್ಕೂ ಕೂಡ ಅವನು ಅಭಿಮಾನಿ. ಜೀವ ಅಂತ ಕರೆಸ್ಕೊಂಡಿದ್ದಾರೆ. ಅಂತರಾತ್ಮ ಗುಣಕರ್ಮ ಮೂರ್ತಿ. ಸೂತ್ರ ಮಹಾನ್ ಅಂತೆಲ್ಲ ಕರೆಸ್ಕೊಂಡಿದ್ದಾನೆ, ಮಹತ್ತತ್ವದ ಅಭಿಮಾನಿ. ಮತ್ತೆ ಯಸ್ವಾನುಭಾವ ಅಖಿಲ ಶ್ರುತಿ ಸಾರಮೇಕಂ ಅನ್ನೋದು ಶುಕಾಚಾರ್ಯನ ಸ್ತೋತ್ರ, ವ್ಯಾಸಸೂನುವಾದ ಶುಕಾಚಾರ್ಯನ ಸ್ತೋತ್ರ ಅದು. ಹೀಗೆ 3ನೇ ಸ್ಕಂದದ ಒಂದು ಕಿಂಚಿತ್ ಶ್ರವಣ ಇವತ್ತಾಗಿದೆ. ಇನ್ನು ಪ್ರಥಮ ಸ್ಕಂದದ 5ನೇ ಅಧ್ಯಾಯದ 16ನೇ ಶ್ಲೋಕವನ್ನು ನಾವೀಗ ನೋಡಬೇಕು. ಭಗವಂತನ ಗುಣವರ್ಣನವನ್ನು ಮಾಡುವಂತಹ ಶಾಸ್ತ್ರಗಳನ್ನು ರಚನೆ ಮಾಡಿರಿ
ಅಂತ ನಾರದರು ವ್ಯಾಸರಿಗೆ ಹೇಳ್ತಾ ಇದ್ದಾರೆ. ವಿಚಕ್ಷಣೋಸ್ಯಾರ್ಹತಿ ವೇದಿತುಂ ವಿಭೋ ಅನಂತಪಾರಸ್ಯ ನಿವೃತ್ತಿತಃ ಸುಖಂ ಪ್ರವರ್ತಮಾನಸ್ಯ ಗುಣೈ ಅನಾತ್ಮನಃ ತಥೋ ಭವಾನ್ ದರ್ಶಯ ಚೇಷ್ಟಿತಂ ವಿಭೋ ಅಂತ ಆ ಶ್ಲೋಕದ ಅರ್ಥ. ಈ ಜಗತ್ತಿನಲ್ಲಿ ಇಬ್ಬರು ಜನ ಇದ್ದಾರಂತೆ. ಒಬ್ಬರು ಜ್ಞಾನಿಗಳಾದಂಥವ್ರು, ಇನ್ನು ಜ್ಞಾನಿಗಳ ವರ್ಗ ಒಂದು, ಅಜ್ಞಾನಿಗಳ ವರ್ಗ ಮತ್ತೊಂದು. ಈ ಅಜ್ಞಾನಿಗಳು ನೀನು ಭಾಗವತವನ್ನು ರಚನೆ ಮಾಡಿದರು, ಮಹಾಭಾರತವನ್ನು ರಚನೆ ಮಾಡಿದರು, ಅದರ ಅಧ್ಯಯನಕ್ಕೆ ಅವರೇನು ಬರೋದಿಲ್ಲ. ಅಂಥವರನ್ನು ಗುರಿಯಾಗಿಟ್ಕೊಳ್ಳುವುದೇ ಬೇಡ. ಆದರೆ ಯಾರು ಜ್ಞಾನಿಗಳಿದ್ದಾರೆ ಅವರು ಖಂಡಿತವಾಗಿಯೂ ನಿನ್ನ ಗ್ರಂಥದ, ನೀನು ರಚನೆ ಮಾಡಿದ ಭಾರತ, ಈಗ ವಿಶೇಷತಃ ಭಾಗವತ ಗ್ರಂಥ, ಇದರ ಅಧ್ಯಯನಕ್ಕೆ ಅವರು ಬಂದೇ ಬರ್ತಾರೆ. ತತ್ಕಾಲದಲ್ಲಿ ಕಲಿಕಾಲ ಮೊದಲಾದ ಕಾಲದ ಒತ್ತಡಗಳಿಂದಾಗಿ ಅವರಿಗೆ ಏನಾದರೂ ತೊಂದರೆ ಇರಬಹುದು, ವಿಷಯ ಸುಖದ ಕಡೆಗೆ ಅವರ ಮನಸ್ಸು ಕೂಡ ಹರಿದು ಹೋಗಿರಬಹುದು. ಆದರೆ ಅವರು ಖಂಡಿತವಾಗಿಯೂ ನೀನು ರಚನೆ ಮಾಡಿದ ಭಾಗವತವನ್ನು ಓದಲಿಕ್ಕೆ ಮನಸ್ಸು ಮಾಡೇ ಮಾಡ್ತಾರೆ. ಈಗ ಅವರ ಮನಸ್ಸು ವಿಷಯದಲ್ಲಿ ಆಸಕ್ತವಾಗಿದ್ದರೂ ಕೂಡ ಭಾಗವತದ ಗ್ರಂಥದ ಅಧ್ಯಯನಕ್ಕೆ ಅವರು ಬಂದರೆ, ಕಥಂಚಿತ್ ಯಾರ್ದಾದ್ರೂ ಉಪದೇಶದಿಂದಾದರೂ ಭಾಗವತ ಗ್ರಂಥವನ್ನು ಅವರು ಅಧ್ಯಯನ ಮಾಡಲಿಕ್ಕೆ ತೊಡಗಿದರೆ, ಅವರ ಮನಸ್ಸು ಖಂಡಿತವಾಗಿಯೂ ವಿಷಯದಿಂದ ದೂರ ಇದ್ದು ನಿನ್ನ ಗುಣಗಳ ಕಡೆಗೆ, ನಿನ್ನ ಮಹಿಮೆಯ ಕಡೆಗೆ ಆಕೃಷ್ಟ ಆಗ್ತದೆ. ಆದ್ದರಿಂದ ನೀನು ಅಂಥವರಿಗಾಗಿ ಇದನ್ನು ಮಾಡಲೇಬೇಕು. 3ನೇ ಸ್ಕಂದದಲ್ಲೇ ಒಂದು ಮಾತು ಬರ್ತದೆ. 3ನೇ ಸ್ಕಂದದ ವರಾಹ ರೂಪದ ಮತ್ತು ಭೂದೇವಿಯ ಆರಂಭದಲ್ಲಿ ನಾನು ಶ್ಲೋಕದ ಮಂಗಲಾಚರಣೆ ಮಾಡಿದೆ. ಅಲ್ಲೇ ಬಂದಿರುವಂಥ ಮತ್ತೊಂದು ಶ್ಲೋಕ ಇದೆ. ಎಶ್ಚ ಮೂಢತಮೋ ಲೋಕೆ ಎಶ್ಚ ಬುದ್ಧೇ ಪರಂಗತಃ ಉಭೌತೌ ಸುಖಮೇದೇತೆ ಕ್ಲಿಶ್ಯತ್ಯಂತರಿತೋ ಜನಃ ಅಂತ. ತುಂಬ ಸುಂದರವಾದ ಶ್ಲೋಕ ಅದು. ಈ ಜಗತ್ತಿನಲ್ಲಿ ಇಬ್ಬರು ತುಂಬ ಸುಖಿಗಳಾಗಿರ್ತಾರಂತೆ. ಎಶ್ಚ ಮೂಢತಮೋ ಲೋಕೆ, ಅತ್ಯಂತ ಮೂರ್ಖ ಒಬ್ಬ, ಹಾಗೆ ಎಶ್ಚ ಬುದ್ಧೇ ಪರಂಗತಃ, ಏನು ತಿಳಿಯಬೇಕಾದನ್ನೆಲ್ಲ ತಿಳಿದು ಅದರಂತೆ ನಡ್ಕೊಳ್ಬೇಕಾದಂತೆ ಅವನು ನಡ್ಕೊಂಡಂಥವನು ಏನಿದ್ದಾನೆ, ಅಂಥವರಿಬ್ಬರು ಕೂಡ ಯಾವತ್ತೂ ಸುಖವಾಗಿರ್ತಾರೆ. ಆದರೆ ಇವರಿಬ್ಬರು ನಡುವೆ ಈ ಕಡೆ ಪೂರ್ಣ ಮೂರ್ಖನೂ ಅಲ್ಲ, ಆ ಕಡೆ ಬಹಳ ದೊಡ್ಡ ಜ್ಞಾನಿಯೂ ಅಲ್ಲ, ಅಂಥವ್ರು ಯಾರಿದ್ದಾರೆ ಅವರು ಕ್ಲಿಶ್ಯತಿ, ಅವರು ಕಷ್ಟಕ್ಕೊಳಗಾಗ್ತಾರೆ ಅಂತ ಅಲ್ಲಿ ಬಂದಿರುವಂಥ ಶ್ಲೋಕ ಅದು. ಇದು ವಿದುರ ಹೇಳುವಂಥ ಶ್ಲೋಕ. ಇದನ್ನು ಯಾಕೆ ಹೇಳಿದೆ ಅಂದರೆ, ನಮ್ಮಂಥವ್ರು, ಇದು ಪ್ರಾಯ ನಮ್ಮಂಥವ್ರನ್ನ ಕುರಿತು ವಿದುರ ಹೇಳಿದಂಥ ಮಾತು. ತೀರಾ ಮೂರ್ಖರೂ ಅಲ್ಲ ನಾವು, ಮಹಾಬ್ರಹ್ಮಜ್ಞಾನಿಗಳೂ ಅಲ್ಲ, ಕ್ಲಿಶ್ಯತೆ ನಡುವೆ ಇದ್ದೀವಾದ್ರಿಂದ ನಾವು ನಾನಾ ಥರದ ಕ್ಲೇಶಗಳಿಗೆ ಒಳಗಾಗಿದ್ದೇವೆ. ಅವರು ಸಂಶಯಗ್ರಸ್ತರಾಗಿ ಕಷ್ಟಪಡ್ತಾರೆ. ಆ ಸಂಶಯವನ್ನು ಅರ್ಥಾಭಾವಂ ವಿನಿಶ್ಚಿತ್ಯ ಪ್ರತೀತಸ್ಯಾಪ್ಯನಾತ್ಮನಃ ತಂಚಾಪಿ ಯುಷ್ಮಚ್ಚರಣ ಸೇವೆಯ ಅಹಂ ಪರಾಣುದೆ. ವಿದುರ ಮೈತ್ರೇಯರಿಗೆ ಹೇಳೋದಿದು. ವಿದುರನಂಥ, ವಿಶೇಷತಃ ವಿದುರ ಸರ್ವವೇತ್ತ ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಸರ್ವಜ್ಞನಾಗಿದ್ದ ಅವನು. ಅಂಥ ವಿದುರ, ನಾನೀಗ ತೀರಾ ಬುದ್ಧಿವಂತನೂ ಅಲ್ಲ, ಈ ಕಡೆ ಮೂರ್ಖನೂ ಅಲ್ಲ, ಅನೇಕ ಸಂಶಯಗಳ ದಾಳಿಗೊಳಗಾಗಿ ನಾನು ಕಷ್ಟಪಡ್ತಾ ಇದ್ದೇನೆ. ನಿಮ್ಮಂಥವರ ಮೈತ್ರೇಯರಂಥವರ ಸೇವೆ ಮಾಡಿ ಆ ಪರಮಾತ್ಮನ ಕುರಿತಾದ ಎಲ್ಲ ಸಂಶಯಗಳನ್ನು ಕೂಡ ಪರಿಹರಿಸಿಕೊಂಡು ತತ್ವಜ್ಞಾನವನ್ನು ಪಡೆಯುವ ಒಂದು ಅಪೇಕ್ಷೆ ನನಗಿದೆ ಅಂತ ವಿದುರ ಹೇಳುವ ಮಾತು. ಅದನ್ನು ಯಾವತ್ತೂ ಕೂಡ ನಾವು ನೆನಪು ಮಾಡ್ಕೊಳ್ಬೇಕು. ವಿದುರನೇ ಹಾಗೆ ಹೇಳಿರಬೇಕಾದ್ರೆ ನಮ್ಮಂಥವ್ರು ಏನು ಮಾಡಬೇಕು ಅನ್ನೋದನ್ನು ಆ 3ನೇ ಸ್ಕಂದದಲ್ಲಿ ಬಂದಿರುವಂಥ ಮಾತೊಂದನ್ನು ನೆನಪು ಮಾಡ್ಕೊಳ್ಬೇಕು. ಹೀಗೆ ಅಜ್ಞಾನಿಗಳಾದವರು ಯಾವತ್ತೂ ವಿಷಯದ ದಾಳಿಗೊಳಗಾಗಿ ಈ ಕಡೆ ವಿಷಯದ ಸೆಳೆತದಿಂದ ಈ ಕಡೆ ಬರೋದೇ ಇಲ್ಲ. ಆದರೆ ಜ್ಞಾನಿಗಳಾದವರು ಏನಾದರೂ ಕಾರಣದಿಂದ ತಪ್ಪಿದರೂ ಕೂಡ ಅವರು ಮತ್ತೆ ಶ್ರವಣ ಮನನ ಧ್ಯಾನ ಅನ್ನುವಂಥ ಒಂದು ಬ್ರಹ್ಮ ಜಿಜ್ಞಾಸೆಗೆ ಬಂದೇ ಬರ್ತಾರೆ. ಕಳೆದ ದಿವಸ ನಾವು ನೋಡಿದ್ದೇವೆ, ವೃಕ್ಷದಿಂದ ಬಿದ್ದಿದ್ದಾನೆ, ಬಿದ್ದಂಥವನಿಗೆ ಮತ್ತೆ ಒಂದು ದೊಣ್ಣೆ ತೊಗೊಂಡು ಹೊಡೆದ್ರೆ ಅವನ ಗತಿ ಏನಾದಿತ್ತು ಅಂತ ಅನ್ನೋದನ್ನು ನಾವು ಕಳೆದ ದಿವಸ ನೋಡಿದ್ದೇವೆ.
ವೃಕ್ಷದಿಂದ ಬಿದ್ದಿರಬಹುದು ಇವರು. ಆ ಬಿದ್ದವನನ್ನು ಕೈ ಎತ್ತಿ ಎಬ್ಬಿಸಿದರೆ ಅವನು ಮತ್ತಷ್ಟು ಸುಖ, ಅವನಿಗೆ ಒಂದು ಆಸರೆ ಕೊಟ್ಟಂತಾಗ್ತದೆ. ಹಾಗೆ ನಮ್ಮಂಥವರು ಬಿದ್ದರೂ ಕೂಡ ವ್ಯಾಸರು ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ ಅಂತ ಯಾದವಾರ್ಯರು ಏನು ಕರಾವಲಂಬನ ಸ್ತೋತ್ರ ರಚನೆ ಮಾಡಿದ್ದಾರೆ, ಅದಕ್ಕನುಸಾರವಾಗಿ ನಮ್ಮಂಥವರನ್ನ ಕರಾವಲಂಬನ ಕೊಟ್ಟು ಎಬ್ಬಿಸಬೇಕಾಗಿದೆ. ಹಾಗೆ ಎಬ್ಬಿಸಬೇಕು ಅಂತ ನಾರದರು ವ್ಯಾಸರನ್ನು ಇಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಅಂಥವರಿಗಾಗಿ ನೀವು ಈ ಗ್ರಂಥವನ್ನು ರಚನೆ ಮಾಡಬೇಕು. ಭಗವಂತನ ದಯೆಯಿಂದ ಏನಾದರೂ ನಮಗೆ ಸ್ವರೂಪ ಸುಖ ಅಂತ ಅನ್ನೋದು ಸಿಗಬೇಕು. ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡಿ ಅಪರೋಕ್ಷ ಜ್ಞಾನ ಸಂಪಾದನೆ ಮಾಡಿದರೆ ಮುಕ್ತಿಯಾಗಿ ಅಲ್ಲಿ ಸುಖ ನಮಗೆ ಸಿಗಬೇಕು. ಅದು ಸಾತ್ವಿಕರಿಗೆ ಸಾಧ್ಯ ಇದೆ. ಆ ಸಾತ್ವಿಕರಿಗಾಗಿ ಭಾಗವತದ ಗ್ರಂಥ ರಚನೆಯನ್ನು ನೀವು ಮಾಡಬೇಕು. ವಿಭುವಾದ ಭಗವಂತನ ಚೇಷ್ಟೆಯನ್ನು, ಲೀಲೆಯನ್ನು ನೀವು ವರ್ಣನೆ ಮಾಡಬೇಕು ಅಂತ ಅದರ ತಾತ್ಪರ್ಯ. ಇದಕ್ಕೆ ಸಂಬಂಧಪಟ್ಟಂತೆ, ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವ್ಯಾಖ್ಯಾನಗಳು ಏನು ಹೇಳ್ತವೆ ಅಂತ ಅನ್ನೋದು ನೋಡೋಣ. ಭಾಳ ಏನು ವಿವಾದ ಏನಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ. ಆದರೂ ಕೂಡ ಏನಾದರೂ ಹೆಚ್ಚಿನ ಅಂಶಗಳಿದ್ದರೆ ಅದನ್ನು ವ್ಯಾಖ್ಯಾನಗಳ ಮೂಲಕ ನೋಡಲಿಕ್ಕೆ ಅನುಕೂಲ ಆಗ್ತದೆ. ಕೆಲವು ಕಡೆ ಸಮಾನ ಅಂಶಗಳಿದ್ದರೆ ಅದನ್ನು ನೋಡ್ಲಿಕ್ಕೆ ಅನುಕೂಲ ಆಗ್ತದೆ. ಏನಾದರೂ ಭಿನ್ನಾಭಿಪ್ರಾಯ ಇದ್ದರೆ ಅದನ್ನು ನೋಡಲಿಕ್ಕೂ ಕೂಡ ಅನುಕೂಲ ಆಗ್ತದೆ. ಮೊದಲನೇದಾಗಿ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅದನ್ನು ನೋಡಬೇಕು. ಅನಾತ್ಮನಃ ಅಂತ ಶ್ಲೋಕ ಇದೆ. ಅನಾತ್ಮ ಅಂದರೆ ದೇಹಾದ್ಯಭಿಮಾನಿ. ಆತ್ಮವಾನ್ ಅಂತ ಗೀತೆಯಲ್ಲಿ ಬರ್ತಿರ್ತದೆ. ಆತ್ಮವಂತಂ ನ ಕರ್ಮಾಣಿ ಅಂತ ಹೀಗೆಲ್ಲ ಅನೇಕ ಬಾರಿ ಗೀತೆಯಲ್ಲಿ ಬರ್ತಿರ್ತದೆ. ಇಲ್ಲಿ ಅನಾತ್ಮ ಅಂದರೆ ದೇಹಾದ್ಯಭಿಮಾನ ಹೊಂದಿ ಅದರಲ್ಲಿ ಕಷ್ಟಪಡ್ತಾ ಇರುವವನು ಅಂತ ಅದರ ತಾತ್ಪರ್ಯ. ಅವನು ಅಂಥ ದೇಹಾಭಿಮಾನ ಉಳ್ಳವನಿಗೆ ಸತ್ವ ಮೊದಲಾದ ಗುಣಗಳ ಮೂಲಕ ಸಂಸಾರದಲ್ಲೇ ಮತ್ತೆ ಮತ್ತೆ ಪ್ರವೃತ್ತಿ ಮಾಡುವಂತೆ ಆಗ್ತಿರ್ತದೆ. ಅಂಥ ಜನರಿಗಾಗಿ ನೀವು ಈ ಭಾಗವತವನ್ನು ರಚನೆ ಮಾಡಬೇಕು. ಅವರನ್ನು ಮೇಲೆತ್ತುವುದಕ್ಕಾಗಿ ನೀವು ಈ ಗ್ರಂಥವನ್ನು ರಚನೆ ಮಾಡಬೇಕು ಅಂತ ಅದರ ತಾತ್ಪರ್ಯ. ಇದು ಶ್ರೀಧರಿಯ ವ್ಯಾಖ್ಯಾನದಲ್ಲಿ ನಮ್ಗೆ ಕಂಡು ಬಂದಿರುವಂತಹ ಅಂಶ. ವೀರರಾಘವರ ವ್ಯಾಖ್ಯಾನದಲ್ಲಿ ಗುಣೈಹಿ ರಜಾ ಆದಿ ಗುಣಮೂಲಕೈಹಿ ರಾಗಾದಿಭಿ, ಸತ್ವ ರಜಸ್ಸು ತಮಸ್ಸು ಅನ್ನೋ 3 ಗುಣಗಳಿವೆ. ಆದ್ದರಿಂದ ರಾಗದ್ವೇಷಗಳು ನಮ್ಮಲ್ಲಿ ಉಂಟಾಗ್ತಾ ಇರ್ತವೆ. ಆ ರಾಗದ್ವೇಷಗಳ ಮೂಲಕ ನಮ್ಮ ಪ್ರವೃತ್ತಿ ಆಗ್ತಾ ಇರ್ತದೆ. ನಾವು ಅನಾತ್ಮರು ಅಂದರೆ ಆತ್ಮಜ್ಞಾನ ರಹಿತರು. ಅಂಥವರಿಗೆ ನಮಗೆ ವಿಭೋಹ ಚೇಷ್ಟಿತಂ, ಭಗವಂತನ ಗುಣಗಳನ್ನು ಒಂದು ಗ್ರಂಥವನ್ನು ರಚನೆ ಮಾಡಿ ವರ್ಣಿಸು ಅಂತ ಹೀಗೆ ಅದರ ತಾತ್ಪರ್ಯ. ಹೀಗೆ ಪೂರ್ಣ ಅಜ್ಞಾನಿಗಳಿಗೆ ಅಲ್ಲದೆ ಹೋದರೂ ಕೂಡ ಜ್ಞಾನಿಗಳಾಗಿದ್ದವರು, ಆಕಸ್ಮಿಕವಾಗಿ ಕರ್ಮದ ಬಂಧನದಲ್ಲಿ ಸಿಲುಕಿದವರು, ವಿಷಯದ ಆಕರ್ಷಣೆಗೆ ಸಿಲುಕಿದವರನ್ನು ನೀನು ಉದ್ಧರಿಸಬೇಕಾಗಿದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದು ವೀರರಾಘವರ ವ್ಯಾಖ್ಯಾನ. ಹೆಚ್ಚಿನ ವ್ಯತ್ಯಾಸ ಏನಿಲ್ಲ. ಅನಾತ್ಮ ಅನ್ನೋದಕ್ಕೇನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಮಾತ್ರ ನಾನು ಸ್ವಲ್ಪ ಓದಬೇಕಾಯ್ತು. ಇಲ್ಲಿ ವಿಭೋಹ ಸುಖಂ ಅಂತ ಒಂದು ಮಾತಿದೆ. ವಿಚಕ್ಷಣೋಸ್ಯಾರ್ಹತಿ ವೇದಿತುಂ ಪ್ರಭೋ ವೇದಿತುಂ ವಿಭೋಹೋ ಅನಂತಪಾರಸ್ಯ ನಿವೃತ್ತಿತ ಸುಖಂ ಅಂತ. ಭಗವಂತನ ಸುಖವನ್ನು ಕಾಣ್ತಾನೆ, ಭಗವಂತನ ಸುಖವನ್ನು ನೋಡ್ತಾನೆ ಅಂತ ಹೀಗೆ ಕೆಲವು ಕಡೆ ಮಾತಿದೆ. ಆದ್ದರಿಂದ ಅದ್ವೈತದ ವ್ಯಾಖ್ಯಾನಗಳಲ್ಲಿ ಜೀವಬ್ರಹ್ಮರಿಬ್ಬರು ಕೂಡ ಒಂದೇ ಆದ್ದರಿಂದ ಆ ಭಗವಂತನ ಸುಖವನ್ನೇ ತನ್ನ ಸುಖವನ್ನಾಗಿ ಭಾವಿಸ್ತಾನೆ ಅಂತ ಹೀಗೆ ಕೆಲವು ಕಡೆ ಅರ್ಥ ಬರುವ ಸಾಧ್ಯತೆ ಇದೆ. ಅದಕ್ಕೆ ಆಚಾರ್ಯದಕ್ಕೆ ಭಾಗವತ ತಾತ್ಪರ್ಯ ಬರೆದಿದ್ದಾರೆ. ಅದಕ್ಕನುಗುಣವಾಗಿ ನಾವು ಅದನ್ನು ನೋಡೋಣ. ಮುಂದೆ ವಿಜಯಧ್ವಜರ ಮತ್ತು ಯಾದವಾರ್ಯರ ವ್ಯಾಖ್ಯಾನ ನೋಡುವಾಗ ಅದು ನಮ್ಗೆ ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ. ಅನಾತ್ಮ ಅಂದರೆ ದೇಹಾದ್ಯಭಿಮಾನವಾನ್ ಅನ್ನುವ ಅರ್ಥವನ್ನೇ ಅವರು ಕೂಡ ಹೇಳಿದ್ದಾರೆ ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ. ಅಲ್ಲಿ ಕೆಲವು ಸುಂದರವಾದ ಮಾತುಗಳಿವೆ. ಗೃಹ ದಾರ ಧನಾದಿಷು ಆತ್ಮೀಯ ಭಾವಂ ಅಪಹಾಯ ಸರ್ವಾಂತರ್ಯಾಮಿಣಃ ವಿಷ್ಣೋ ಸತ್ತಾಂ ಅನುಸಂಧಾಯ. ನಮಗೆ ಮನೆ,
ಹೆಂಡತಿ, ಗಂಡ ಮೊದಲಾದವುಗಳು ಈಗೇನು ಸಿಕ್ಕಿವೆ, ಇವುಗಳಲ್ಲಿ ಇವೆಲ್ಲವೂ ಕೂಡ ನಮ್ಮದು ಅನ್ನುವ ಭಾವನೆಯನ್ನು ದೂರ ಇಡಬೇಕು. ಸರ್ವಾಂತರ್ಯಾಮಿಯಾದ ಭಗವಂತನೇ ಅಲ್ಲೆಲ್ಲ ಒಳಗೆ ಇದ್ದಾನೆ, ನಿಯಾಮಕನಾಗಿದ್ದಾನೆ ಅನ್ನೋದನ್ನು ತಿಳ್ಕೊಳ್ಬೇಕು. ಅವನಿಗೆ ಅರ್ಪಿಸ್ಬೇಕು. ಎಲ್ಲವನ್ನೂ ಅರ್ಪಿಸಿ ಆ ರೀತಿಯಾಗಿ ನಮ್ಮ ಕರ್ಮಗಳನ್ನು ಮಾಡಬೇಕು. ಆಗ ಅಂಥ ಆಚರಣೆ ಮಾಡುವ ಸಾಧಕನಿಗೆ ಭಗವದ್ಭಾವನಾ ಅನ್ನೋದು ಸಿದ್ಧ ಆಗ್ತದೆ. ತಯಾಚ ಸರ್ವಚೇಷ್ಟಾಷ್ಟು ಭಗವದ್ಲೀಲಾನುಸಂಧಾನಂ. ಆ ಒಂದು ಎತ್ತರಕ್ಕೆ ಅವನು ಏರಿದರೆ ಏನೇ ಕ್ರಿಯೆ ಜಗತ್ತಿನಲ್ಲಿ ಎಲ್ಲಿಯೇ, ಯಾವ ದೇಶದಲ್ಲಿ, ಯಾವ ಕಾಲದಲ್ಲಿಯೇ, ಯಾವ ವ್ಯಕ್ತಿಯಲ್ಲಿಯೇ ಕ್ರಿಯೆ ನಡೆದರೂ ಅದೆಲ್ಲವೂ ಭಗವಂತನ ಲೀಲೆಯನ್ನು ಅನುಸಂಧಾನ ಬರ್ತದೆ. ತೇನ ರಾಗದ್ವೇಷ ಉಪರಮಃ. ರಾಗದ್ವೇಷಗಳು ಕೂಡ ಆವಾಗ ಪರಿಹಾರ ಕಾಣುತ್ತವೆ. ತತಶ್ಚ ನಿರ್ವಿಕಲ್ಪಕ ಸುಖಾನುಭವ ಸ್ವಯಂ ವಿಷ್ಣು ಉಪಾಸನಾ ಕ್ರಮ. ಇದು ಭಗವಂತನನ್ನು ಉಪಾಸನೆ ಮಾಡುವ ಕ್ರಮ. ಗೀತಾದಲ್ಲಿ ಅದನ್ನು ಹೇಳಿದ್ದಾನೆ ಅಂತ ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ನೆನಪು ಮಾಡ್ಕೊಳ್ತಾರೆ. ತದ್ಬುದ್ಧಯಸ್ತದಾತ್ಮಾನಃ ತನ್ನಿಷ್ಠಾಸ್ತತ್ಪರಾಯಣಃ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಾಃ. ಭಗವಂತನಲ್ಲೇ ಬುದ್ಧಿ ಇಡಬೇಕು. ತದ್ ಆತ್ಮಾನಃ, ಭಗವಂತನಲ್ಲೇ ತಮ್ಮ ವ್ಯಕ್ತಿತ್ವವನ್ನು ಸಮರ್ಪಣೆ ಮಾಡಬೇಕು. ತನ್ನಿಷ್ಠಾ ತತ್ಪರಾಯಣ, ಅಂಥವರು ಮತ್ತೆಂದು ಮರಳಿ ಬರೆದಂಥ ಮೋಕ್ಷವನ್ನು ಪಡೀತಾರೆ. ಅವರು ಪಡೆದ ತತ್ವಜ್ಞಾನದಿಂದ ಅವರ ವ್ಯಕ್ತಿತ್ವದ ಕಲ್ಮಶಗಳೆಲ್ಲವೂ ಕೂಡ ತೊಳೆದು ಹೋಗ್ತವೆ ಅಂತ ಭಗವದ್ಗೀತೆಯಲ್ಲಿ ಬರುವ ಶ್ಲೋಕ ಅದು. ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಇದಿಷ್ಟು ನಾವು ನೋಡಿದ್ದೀವಿ. ಇನ್ನು ವಿಜಯಧ್ವಜರು ಮತ್ತು ಯಾದವಾರ್ಯರು ಇದಕ್ಕೆ ಏನು ವ್ಯಾಖ್ಯಾನ ಮಾಡ್ತಾರೆ ಅಂತ ಅನ್ನೋದನ್ನು ಈ ಒಂದು ಬಾರಿ ನಾವು ನೋಡಬೇಕು. ಆಚಾರ್ಯರ ಭಾಗವತ ತಾತ್ಪರ್ಯ ಇದೆ ಇದಕ್ಕೆ. ಅನಂತಪಾರಸ್ಯ ವಿಭೋಹೋ ಸಕಾಶಾತ್ ಸುಖಂ ಅಂತ ಶ್ಲೋಕದಲ್ಲಿ ವಿಚಕ್ಷಣೋಸ್ಯಾರ್ಹತಿ ವೇದಿತುಂ ವಿಭೋಹ ಅಂತ ಒಂದು ಕಡೆ ವಿಭೋಹ ಅಂತ ಶಬ್ದ ಇದೆ. ಹಾಗೆ ತಥೋ ಭವಾನ್ ದರ್ಶಯ ಚೇಷ್ಟಿತಂ ವಿಭೋಹೋ ಅಂತ ಮತ್ತೊಂದು ವಿಭೋಹ ಅಂತ ಶಬ್ದ ಇದೆ. ಆ ಎರಡು ವಿಭೋಹ ಅನ್ನೋದನ್ನು ಹೇಗೆ ಅನ್ವಯಿಸಬೇಕು? ವಿಭೋಹ ಚೇಷ್ಟಿತಂ, ಭಗವಂತನ ಲೀಲೆಯನ್ನು ವರ್ಣನೆ ಮಾಡಿರಿ ಅಂತ ಕೊನೆಗೆ ಬರುವ ವಿಭೋಹ ಅನ್ನೋದನ್ನು ವಿಭೋಹ ಸರ್ವಸಮರ್ಥನಾದ ಭಗವಂತನ ಚೇಷ್ಟಿತಂ ಲೀಲೆಯನ್ನು ತಾವು ತೋರಿಸಬೇಕು, ಭಾಗವತನ ರಚನೆ ಮಾಡಿ ತೋರಿಸಬೇಕು ಅಂತ ಅರ್ಥ ಗೊತ್ತಾಗ್ತದೆ. ಅದಕ್ಕಿಂತ ಮೊದಲು ವಿಚಕ್ಷಣೋಸ್ಯಾರ್ಹತಿ ವೇದಿತುಂ ವಿಭೋಹೋ ಅಂತ ಅಲ್ಲೊಂದು ವಿಭೋಹ ಅಂತಿದೆಯಲ್ಲ, ವಿಭೋಹೋ ನಿವೃತ್ತಿತಃ ಸುಖಂ ಅಂತ. ಅದಕ್ಕೆ ಒಂದು ತಪ್ಪು ತಿಳುವಳಿಕೆ ಆಗುವ ಸಾಧ್ಯತೆ ಇದೆ. ಅದನ್ನು ನಿವಾರಿಸಿದ್ದಾರೆ ಆಚಾರ್ಯರು, ಅದಕ್ಕೆ ಸರಿಯಾಗಿ ವ್ಯಾಖ್ಯಾನ ಮಾಡಿ. ಆಚಾರ್ಯರ ವ್ಯಾಖ್ಯಾನ ಇಲ್ಲದೆ ಹೋಗಿದ್ರೆ ಅದನ್ನು ಎಲ್ಲಿ ಹೊಂದಿಸ್ಕೊಳ್ಬೇಕು ಅಂತ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಗುಣಪೂರ್ಣನಾದ ದೇಶಕಾಲಾತೀತನಾದ ಪರಮಾತ್ಮನ ಸುಖವನ್ನೇ ಜನ ಪುರುಷಾರ್ಥ ಅಂತ ಇದು ಹೀಗೆ ತಿಳಿಯುತ್ತದೆ. ಜೀವಬ್ರಹ್ಮರಿಗೆ ಐಕ್ಯ ಇರುವುದರಿಂದ ಬ್ರಹ್ಮಾನಂದವನ್ನು ನಾವು ಸಂಪಾದನೆ ಮಾಡುವುದೇ ದೊಡ್ಡ ಪುರುಷಾರ್ಥ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಅನೇಕ ಜನ. ವಿಶ್ವನಾಥ ಚಕ್ರವರ್ತಿಗಳ ವ್ಯಾಖ್ಯಾನ ಆಗಿದೆ. ಸಾಂತಾತ್ ಅಲ್ಪ ಪ್ರಮಾಣಚ್ಚ ವಿಷಯ ಸುಖಾನ್ ನಿವೃತ್ಯ ಅನಂತಪಾರಂ ಅಪ್ರಮಾಣಂ ಚ ವಿಭೋಹ ಸುಖಂ ವಿಜಿತ್ವ ತದರ್ಥಂ ಭಕ್ತಿಂ ಕರ್ತುಂ ಅರ್ಹತೆ ಇತಿ ಭಾವ. ನಾವು ವಿಷಯ ಸುಖ ಏನು ಅನುಭವಿಸ್ತೀವಿ, ಇದಕ್ಕೆ ಕೊನೆ ಇದೆ. ಇದು ಅಲ್ಪ ಕೂಡ, ತುಚ್ಛವಾದದ್ದು. ಅಂಥ ಸುಖದಿಂದ ನಾವು ದೂರ ಇದ್ದು ಅನಂತವಾದ ಭಗವಂತನ ಸುಖ ಏನಿದೆ, ಅನಂತವಾದ ಅಪಾರವಾದ ಸ್ವರೂಪ ಸುಖ ಏನಿದೆ, ಅದೇ ಪುರುಷಾರ್ಥ ಅಂತ ತಿಳಿದು ತದರ್ಥಂ ಆ ಸುಖಕ್ಕಾಗಿ ಭಕ್ತಿಯನ್ನು ಮಾಡಬೇಕು. ಭಗವಂತನ ಸುಖಕ್ಕಾಗಿ ನಾವು ಭಕ್ತಿ ಮಾಡುವುದು ಅಂದರೆ ಭಗವಂತನ ಸುಖವನ್ನು ನಾವು ಕೂಡ ಹೊಂದುವುದು ಅಂತ ಹೀಗೆ ಅದರ ಅರ್ಥ ಆಗ್ತದೆ. ಆದರೆ ಭಗವಂತನ ಸುಖವನ್ನು ನೀವು ಪಡೆಯುವುದಲ್ಲ, ಭಗವಂತನ ದೆಸೆಯಿಂದ ನಿಮಗೆ ಅವನು ಕರುಣಿಸಿದ ಸುಖ ನಮಗೆ ಬರುವುದು. ಅದು ಈ ಶ್ಲೋಕದ ಅರ್ಥ. ಅನಂತ ಪಾರಸ್ಯ ವಿಭೋಹ ಸಕಾಶಾತ್. ಸಕಾಶಾತ್ ಅಂದರೆ ಅವನಿಂದ ದೊರೆತ ಸುಖ, ಅದನ್ನು ಪಡೆಯುವುದು ಪುರುಷಾರ್ಥ ಅಂತ ಅದು ತಾತ್ಪರ್ಯ ಆಗ್ತದೆ. ಇದನ್ನು ಆಚಾರ್ಯರು ಅನಂತ ಪಾರಸ್ಯ ವಿಭೋಹ ಸಕಾಶ ಜತ್ ಸುಖಂ ಅನ್ನೋದ್ರ ಮೂಲಕ ತೋರಿಸಿದ್ದಾರೆ. ಇಲ್ಲಿ
ಈಗ ವಿಜಯಧ್ವಜರು ಮತ್ತು ಯಾದವಾರ್ಯರು ಮಾಡಿದ ಅರ್ಥಗಳನ್ನು ನೋಡೋಣ. ನಿವೃತ್ತಿತಃ ಗುಣೈಃ ಪ್ರವರ್ತಮಾನಸ್ಯ ಅನಾತ್ಮನಃ ಅಸ್ಯ ಅನಂತಪಾರಸ್ಯ ವಿಭೋಃ ಸುಖಂ. ಅನಂತಪಾರನಾದ ಮಹಾತ್ಮನಾದ ಆ ಭಗವಂತನ ಸುಖ, ಅದನ್ನು ಅಂಥ ಸುಖವನ್ನು, ಅವನು ಕೊಟ್ಟ ಸುಖವನ್ನು ನಾವು ಕೂಡ ಪಡ್ಕೊಳ್ಬೇಕು. ಸುಖಂ ವಿಚಕ್ಷಣ ವೇದಿತುಮರ್ಹತೆ ಯಸ್ಮಾತ್ ತಥೋ ಭವಾನ್ ಪೂಜ್ಯ ತ್ವಂ ವಿಭೋಶ್ಚೇಷ್ಟಿತು ಇತ್ಯನ್ವಯ. ಸರ್ವಸಮರ್ಥರಾದಂಥ ವ್ಯಾಸರೇ, ನೀವು ಆ ಭಗವಂತನ ಚೇಷ್ಟೆಯನ್ನು ಇಲ್ಲಿ ತೋರಿಸ್ಬೇಕು. ಅನುಷ್ಠಿತ ನಿವೃತ್ತಿಧರ್ಮಾ ಸತ್ವಾದಿಗುಣೈ ಸೃಷ್ಟ್ಯಾದೌ ಪ್ರವರ್ತಮಾನಸ್ಯ ಅಸ್ವಾಮಿ ಕಾರ್ಯಸ್ಯ ಅಸ್ಯ ಜೀವಸ್ಯ ಅಪರಿಮಿತ ಪೂರ್ತೇಃ ವಿಭೋಃ ಭಗವತಃ ಸಕಾಶಾತ್ ಯದ್ ಭವಿಷ್ಯತ್ ಸುಖಂ. ಇವತ್ತು ನಿವೃತ್ತಿ ಧರ್ಮವನ್ನು ಅನುಷ್ಠಾನ ಮಾಡಿದ್ದಾನೆ ಈ ಸಾಧಕ. ಅವನು ಮುಂದೆ ತನ್ನ ಸಾಧನ ಪೂರ್ತಿ ಮುಗಿಸಿದ ಮೇಲೆ ಭವಿಷ್ಯತ್ ಕಾಲದಲ್ಲಿ ಮುಕ್ತಿಯಲ್ಲಿ ಒಂದು ಸುಖ ಸಿಗೋದಿದೆ ಅವನಿಗೆ. ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ ಕೈವಲ್ಯದ ಪರಂ ಬ್ರಹ್ಮ. ಭವಪಾಶದಲ್ಲಿ ನಮ್ಮನ್ನು ಕಟ್ಟಿದವನು ಅವನು, ಭವಪಾಶದಿಂದ ಬಿಡಿಸುವವನು ಅವನು, ನಮಗೆ ಮುಕ್ತಿಯನ್ನು ಕೊಡುವವನು ಅವನು. ಕೈವಲ್ಯದ ಪರಂ ಬ್ರಹ್ಮ ವಿಷ್ಣುರೇವನ ಸಂಶಯ ಅಂತ ಒಂದು ಶ್ಲೋಕ. ಹಾಗೆ ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚತಃ ಆನಂದದಶ್ಚ ಮುಕ್ತಾನಾಂ. ಅಜ್ಞಾನಿಗಳಿಗೆ ಜ್ಞಾನ ಕೊಟ್ಟು ಜ್ಞಾನಿಗಳಿಗೆ ಮುಕ್ತಿಯನ್ನು ಕೊಟ್ಟು ಮುಕ್ತರಿಗೆ ಸುಖವನ್ನು ಕೊಡುವಂಥವನು ಈ ಭಗವಂತ ಅಂತ ಅದರ ಅರ್ಥ. ಸ್ಕಂದ ಪುರಾಣದ ಮಾತುಗಳು ಆಚಾರ್ಯರು ತತ್ವನಿರ್ಣಯದಲ್ಲಿ ಉದ್ಧರಿಸಿದಂಥ ಮಾತುಗಳಿವು. ಹೀಗೆ ಮುಂದೆ ಏನೊಂದು ಸುಖ ಇವನಿಗೆ ಸಿಗೋದಿದೆ, ಅದನ್ನು ಜ್ಞಾನಿಯಾದವನು ತಿಳಿತಾನೆ. ಇಂಥದ್ದೊಂದು ಸುಖ ನನಗೆ ಸಿಗುತ್ತದೆ ಮುಂದೆ. ಅದಕ್ಕಾಗಿ ಆ ಭಗವಂತನ ಲೀಲೆಗಳನ್ನು ಯಾರಾದರೂ ವರ್ಣನೆ ಮಾಡಿದರೆ ಗ್ರಂಥವನ್ನು ಅವನು ಅವಶ್ಯವಾಗಿ ಓದ್ತಾನೆ. ಇಲ್ಲಿ ಅನಾತ್ಮನಃ ಅಂತಿದೆಯಲ್ಲ, ಅನಾತ್ಮನಃ ಅಂತನ್ನೋದಕ್ಕೆ ಆತ್ಮನಿಗಿಂತ ಭಿನ್ನವಾದ ಬುದ್ಧಿ. ಆ ಬುದ್ಧಿಯ ಗುಣಗಳು ಅಂದರೆ ಸತ್ವ ರಜಸ್ಸು ತಮಸ್ಸು ಅನ್ನೋ ಗುಣಗಳು, ಅವುಗಳಿಂದ ಆ ಸತ್ವರಜಸ್ತಮ ಗುಣಗಳಿಗೆ ವಶನಾಗಿ ಈ ಜಗತ್ತಿನಲ್ಲಿ ಸುಖ ಪಡಲಿಕ್ಕಾಗಿ ತೊಡಗಿಬಿಟ್ಟಿದ್ದಾನೆ ಈ ಸಾಧಕ. ಈಗ ಅಂಥವನನ್ನು ಆ ಐಹಿಕ ಸುಖದಿಂದ ದೂರ ಇಡಬೇಕಾಗಿದೆ. ಹೀಗೆ ಅನಾತ್ಮ ಅನ್ನೋ ಶಬ್ದಕ್ಕೆ ಆತ್ಮನಿಗಿಂತ ಭಿನ್ನವಾದ ಬುದ್ಧಿ ಅಂತ ಅರ್ಥವನ್ನು ವಿಜಯಧ್ವಜ ಸ್ವಾಮಿಗಳು ಮಾಡಿದ್ದಾರೆ. ಇನ್ನು ಮುಂದೆ ಯಾದವಾರ್ಯರ ಪ್ರಕಾಶಿಕಾ ವ್ಯಾಖ್ಯಾನ ನಾವು ನೋಡಬೇಕು. ಕಪಿಲ, ಕಣಾದ ಮೊದಲಾದ ಗ್ರಂಥಗಳಿವೆ. ಆ ಗ್ರಂಥಗಳನ್ನು ಈ ಸಾಧಕರು ಭಕ್ತರಾದವರು ಯಾರೂ ಓದ್ತಾ ಇಲ್ಲ. ಹಾಗೆ ನಾನೂ ಕೂಡ ಗ್ರಂಥಗಳನ್ನು ರಚನೆ ಮಾಡಿದರೆ ನನ್ನ ಗ್ರಂಥವನ್ನು ಇವರಾದರೂ ಯಾಕೆ ಓದ್ತಾರೆ? ಆದ್ದರಿಂದ ಭಗವಂತನ ಚೇಷ್ಟೆಯನ್ನು ವರ್ಣನೆ ಮಾಡುವ ಗ್ರಂಥವನ್ನು ನಾನು ರಚನೆ ಮಾಡುವುದು ವ್ಯರ್ಥ ಅಲ್ವಾ? ಯಾಕೆ ಮಾಡ್ಬೇಕು ನಾನು? ನಮಯ ಹರಿಚೇಷ್ಟಿತ ಪ್ರತಿಪಾದಕ ಗ್ರಂಥ ನಿರ್ಮಾಣಂ ತದರ್ಥಂ ಕಾರ್ಯಂ ಅಂದರೆ ಅದಕ್ಕೆ ನಾರದರು ವ್ಯಾಸರಿಗೆ ಉತ್ತೇಜನ ಕೊಡ್ತಿದ್ದಾರೆ. ಹೀಗೆ ಭಗವಂತನ ದೆಸೆಯಿಂದ, ಅವನ ಅನುಗ್ರಹದಿಂದ, ಅವನು ದಯಪಾಲಿಸಿದ ಸುಖವನ್ನು ಇವರೆಲ್ಲರೂ ತಿಳ್ಕೋತಾರೆ. ತಥಾಚ ಸಕಾಶಾತ್ ಇತಿ ಅಧ್ಯಾಹಾರೇಣ ಯೋಜ್ಯಂ. ಆ ಭಗವಂತ ಕೊಟ್ಟ ಸುಖವನ್ನು ಇವರು ಸಾಧಕರು ತಿಳ್ಕೋತಾರೆ. ಅಂಥದ್ದೊಂದು ಪರಮ ಪುರುಷಾರ್ಥ ಮುಕ್ತಿಯಲ್ಲಿದೆ, ಜಗತ್ತಿನಲ್ಲಿ ಅದು ಇಲ್ಲ ಅಂತ ಗೊತ್ತಿದೆ, ಸಜ್ಜನರಿಗೆ ಗೊತ್ತಿದೆ. ಅಂಥವರಿಗಾಗಿ ನೀವು ಗ್ರಂಥಗಳನ್ನು ರಚನೆ ಮಾಡಬೇಕು. ಮಂದಾಧಿಕಾರಿಷ್ವಪಿ ಯಹ ವಿಚಕ್ಷಣ ನಿಪುಣ. ಉತ್ತಮಾಧಿಕಾರಿಗಳು, ಮಧ್ಯಮಾಧಿಕಾರಿಗಳು ಮತ್ತು ಮಂದಾಧಿಕಾರಿಗಳು ಅಂತಿದ್ದಾರೆ. ಅದರಲ್ಲಿ ನಮ್ಮಂಥವರು ಮಂದಾಧಿಕಾರಿಗಳೇ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಆದರೆ ಆ ಮಂದಾಧಿಕಾರಿಗಳಲ್ಲಿಯೂ ಕೂಡ ಸ್ವಲ್ಪ ವಿವೇಕ ಇದ್ದವರು. ಅವರು ಈ ಕಪಿಲ, ಸಾಂಖ್ಯರ ಕಪಿಲ, ಪತಂಜಲಿಗಳ ಯೋಗ ಇತ್ಯಾದಿಗಳನ್ನೆಲ್ಲ ದೂರ ಇಡ್ತಾರೆ. ಯಾಕೆಂದರೆ ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ ಮೊದಲಾದ ಕಡೆ ಸಮಯಪಾದದಲ್ಲಿ ಬಂದಿರುವ ಯುಕ್ತಿಗಳನ್ನು ಅನುಸಂಧಾನ ಮಾಡಿಕೊಂಡು ಆ ಉಳಿದ ಸಿದ್ಧಾಂತಗಳ ಅಸಾರತೆಯನ್ನು ಮನಗಂಡು ಅದನ್ನು ದೂರ ಇಡ್ತಾರೆ. ಆದರೆ ಅಮೋಘದೃಕ್ ಶುಚಿಶ್ರವಾಹ ಅಂತ ಈ ಎಲ್ಲ ವಿಶೇಷಣಗಳು ಬಂದಿರುವುದರಿಂದ ಭಗವಂತನನ್ನು ಆಪ್ತ ಅಂತ ತಿಳಿತಾರೆ. ಭಗವಂತನನ್ನು ಆಪ್ತ ಅಂತ ತಿಳಿದು ಅವರು ಭಗವಂತ ಹೇಳಿದ ಗ್ರಂಥಗಳು ಮಹಾಭಾರತ, ಭಾಗವತ, ಬ್ರಹ್ಮಸೂತ್ರ ಇತ್ಯಾದಿಗಳ ಅಧ್ಯಯನದಲ್ಲಿ ಅವರು ಖಂಡಿತವಾಗಿ ತೊಡಗುತ್ತಾರೆ. ಕಣಾದಾದಿ ದರ್ಶನಗಳನ್ನು ದೂರ ಇಟ್ಟಿದ್ದಾರೆ ಅಂದರೆ ನಿಮ್ಮ ಗ್ರಂಥಗಳನ್ನು ದೂರ ಇಡ್ತಾರೆ. ಭಾಗವತ ಭಾರತಾದಿಗಳನ್ನು ಅವರು ಓದಲಿಕ್ಕೆ ತೊಡಗೋದಿಲ್ಲ.
ಅಂತ ನೀವೇನು ಚಿಂತೆ ಮಾಡಬೇಕಾಗಿಲ್ಲ. ಖಂಡಿತವಾಗಿಯೂ ಅವರು ಅಧ್ಯಯನ ಮಾಡಿಯೇ ಮಾಡ್ತಾರೆ. ಅವರಿಗಾಗಿ ನೀವು ಈ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ಅಷ್ಟು ಸ್ವಲ್ಪ ವಿವೇಕ ಇದ್ದವರು ಕೂಡ ಈ ಜಗತ್ತಿನಲ್ಲಿ ಇದ್ದಾರೆ. ಅನಾತ್ಮನಃ ಅಂದರೆ ವಿಜಯಧ್ವಜರ ವ್ಯಾಖ್ಯಾನಕ್ಕಿಂತ ಯಾದವಾರ್ಯರ ವ್ಯಾಖ್ಯಾನ ಭಿನ್ನವಾಗಿದೆ. ಆ ಯಾದವಾರ್ಯರ ವ್ಯಾಖ್ಯಾನದಂತೆಯೇ ಉಳಿದ ಶ್ರೀಧರಿಯ ಮತ್ತು ವೀರರಾಘವೀಯ ಮೊದಲಾದ ವ್ಯಾಖ್ಯಾನಗಳಲ್ಲೂ ಇದೆ. ಅನಾತ್ಮ ಅಂದರೆ ಇಂದ್ರಿಯ ನಿಗ್ರಹವಿಲ್ಲದವನು ಅಂತ ಅರ್ಥ. ಅವನು ಈ ಗುಣಗಳ ಅಧೀನನಾಗಿ, ಸತ್ವರಜಸ್ತಮ ಗುಣಗಳ ಅಧೀನನಾಗಿ ಸಂಸಾರದಲ್ಲಿ ತೊಳಲಾಡ್ತಾ ಇರ್ತಾನೆ. ವಿಭು ಅಂದರೆ ಹೀಗೆ ಒಂದು ಕಡೆ ವಿಭು ಅಂದರೆ ಸರ್ವಸಮರ್ಥನಾದ ಭಗವಂತ ಕೊಡುವ ಸುಖ ಅಂತ ಅರ್ಥ. ವಿಭೋಹೋ ಸುಖಂ ಅಂದರೆ ಅವನು ಕೊಡುವ ಸುಖ ಅಂತ ಅರ್ಥ. ಇನ್ನೊಂದು ಕಡೆ ವಿಭೋಹ ಚೇಷ್ಟಿತಂ, ಭಗವಂತ ಏನು ಲೀಲೆಗಳನ್ನು ತೋರಿಸಿದ್ದಾನೆ ತನ್ನ ಮೂಲ ರೂಪದಲ್ಲಿ ಮತ್ತು ಅವತಾರ ರೂಪದಲ್ಲಿ, ಆ ಅವತಾರಗಳನ್ನು ಅದನ್ನೆಲ್ಲವನ್ನು ಕೂಡ ನಾವು ಕೇಳಬೇಕಾಗಿದೆ. ಭಾಗವತ ಭಾರತಾದಿಗಳ ಅಧ್ಯಯನ ರೂಪದಿಂದ ನೆಪದಿಂದ ಅದನ್ನು ಕೇಳಬೇಕಾಗಿದೆ ಅಂತ ಈಗ ಅದರ ಅರ್ಥ. ಹೀಗೆ ಸಕಾಶಾತ್ ಅನ್ನೋದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಸಕಾಶಾತ್ ಅಂತ ಏನು ಹೇಳಿದ್ದಾರೆ, ಅದಕ್ಕೆ ಯಾವುದೋ ಅವನ ಅನುಗ್ರಹದಿಂದ ನಮಗೆ ದಯಪಾಲಿಸಲ್ಪಟ್ಟ ಸುಖ ಅಂತ ಅದರ ಅರ್ಥ. ಅಂಥ ಒಂದು ಮಹಾಪರಮ ಪುರುಷಾರ್ಥ ಸುಖ ಸಿಗೋದಿದೆ ಅಂತ ನಿಮ್ಮ ಗ್ರಂಥಗಳಿಂದ ಭಾಗವತದಿಂದ ಅವರಿಗೆ ತಿಳಿತದೆ. ಅದಕ್ಕಾಗಿ ಅವರಿಗೆ ನೀವು ಕರಾವಲಂಬನವನ್ನು ಕೊಟ್ಟು ಮೇಲೆತ್ತಬೇಕು ಅಂತ ನಾರದರು ವ್ಯಾಸರನ್ನ ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೀಗೆ ಇವತ್ತು ಈ ಗೌರಿ ಗಣೇಶನ ಚತುರ್ಥಿ ಈ ದಿವಸ ನಾವು ವಿಶೇಷವಾಗಿ ಈ 16ನೇ ಶ್ಲೋಕವನ್ನು ವರ್ಣನೆ ಮಾಡಿದ್ದೇವೆ. ಗಣೇಶ ಆಕಾಶದ ಅಭಿಮಾನಿಯಾದಂಥ ದೇವತೆ. ಈ ಶ್ಲೋಕದ ವರ್ಣನ ಏನು ನಡೆದಿದೆ ಅದರ ಶ್ರವಣ ನಾವೆಲ್ಲ ಏನು ಮಾಡಿದ್ದೀವಿ, ಆ ಶ್ರವಣವನ್ನು ಮಾಡಿಸುವವನು ಗಣೇಶ ಅಂತ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಶಬ್ದಗಳು, ಧ್ವನಿಗಳು ಆಕಾಶದ ಮೂಲಕ ನಮಗೆ ಕಿವಿಗೆ ಬಂದು ನಮಗೆ ಅವು ಅರ್ಥಜ್ಞಾನಕ್ಕೆ ಕಾರಣ ಆಗಬೇಕು. ನಮಗೆಲ್ಲ ಬರುವಂಥ ವಿಘ್ನಗಳನ್ನು ಕೂಡ ಶ್ರವಣ ಮನನ ಧ್ಯಾನಗಳಿಗೆ ಬರುವಂಥ ವಿಘ್ನಗಳನ್ನು ಆತ ಕಳೆಯಬೇಕು. ಹಾಗೆ ಕಳೆದು ಜಾಗೃತ ಅವಸ್ಥೆಗೆ ನಿಯಾಮಕನಾದಂಥ ವಿಶ್ವ ಶಬ್ದವಾಚ್ಯನಾದ ಭಗವಂತ ಏನಿದ್ದಾನೆ, 19 ಮುಖಗಳವನಿಗೆ, 18 ಪುರುಷಾಕಾರದ ಮುಖಗಳು, ನಡುವೆ ಇರುವಂಥದ್ದೊಂದು ಗಜಾಕಾರದ ಮುಖ, 4 ಕೈಗಳು. ಅಂಥ ಶಿವಪಾರ್ವತಿಯರ ಸುಪುತ್ರನಾದ ಗಣೇಶನ ಅಂತರ್ಯಾಮಿಯಾದಂಥ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತನಾದಂಥ ವಿಶ್ವಶಬ್ದವಾಚ್ಯನಾದ ಭಗವಂತನಿಗೆ ಈ ಭಾಗವನ್ನು ನಾವು ಅರ್ಪಿಸಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೆ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.